ಸಂಪೂರ್ಣವಾಗಿ ಮರೆತು ಅದರಲ್ಲೂ ವಿಶೇಷವಾಗಿ ಅವರಿಗೆ ಹೆಚ್ಚಿನ ಶಕ್ತಿ ತುಂಬಿದಂಥ ಈ ಮಂಡ್ಯ ಜನರನ್ನು ಛತ್ರಿಗಳು ಅಂತ ಹೇಳೋದ್ರ ಮುಖಾಂತರ ಅವರ ಒಂದು ಕೀಳು ಮನೋಭಾವ, ಅವರ ಒಂದು ಭಾಷೆ, ಅವರ ಒಂದು ನಡವಳಿಕೆ ಯಾವ ರೀತಿ ಇದೆ ಅಂತ ಹೇಳಿ, ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಸ್ವಲ್ಪ ತೋರಿಸ್ಕೊಟ್ಟಿದ್ದಾರೆ. ಇದರ ಜೊತೆಗೆ ನಾವು ದಲಿತರನ್ನು ಸಂರಕ್ಷಣೆ ಮಾಡ್ತೀವಿ ಅಂತೇಳಿ ಇವತ್ತು 2 ವರ್ಷಗಳಿಂದ ಸತತವಾಗಿ ಅವರ ಸಮುದಾಯದ ಅಭಿವೃದ್ಧಿ ವಿಚಾರವಾಗಿ ಒಂದು ದಾಳಿಯನ್ನು ಮಾಡ್ತಾ ಇರುವಂಥ ಅವರಿಗೆ ಸಮುದಾಯದ ಅಭಿವೃದ್ಧಿಗೆ ಇಟ್ಟಂಥ ದುಡ್ಡನ್ನು ಕಸಿಯೋದ್ರ ಮುಖಾಂತರ, ಹಗಲು ದರೋಡೆ ಮಾಡೋದ್ರ ಮುಖಾಂತರ ಅಧಿಕಾರದಲ್ಲಿ ನಾವು ಉಳ್ಕೊಂಡಿರುವಂಥವರು ಇವತ್ತು ಇನ್ನೂ ಮುಂದುವರೆದಂತೆ ಇವತ್ತು ನಾವು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಸಂವಿಧಾನದ ಒಂದು ಕಾಪಿಯನ್ನು ಪಾಕೆಟಲ್ಲಿ ಹಿಡ್ಕೊಂಡು ತಿರುಗಾಡುವಂಥ ಈ ಕಾಂಗ್ರೆಸ್ಸಿಗರು ಇವತ್ತು ಸಂವಿಧಾನವನ್ನು ಬದಲಾವಣೆಯನ್ನು ಮಾಡ್ತೀವಿ, ನಾವು ಜಾತಿ ಆಧಾರದ ಮೇಲೆ ಒಂದು ಆರ್ಥಿಕವಾಗಿ ಹಿಂದುಳಿದಂಥ ವರ್ಗದವರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಏನು ಅಂಬೇಡ್ಕರ್ ಅವರ ಒಂದು ಕನಸಿತ್ತು, ಅದರ ವಿರುದ್ಧವಾಗಿ ಇವತ್ತು ಧರ್ಮಾಧಾರಿತವಾಗಿ ಒಂದು ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳೋದ್ರ ಮುಖಾಂತರ ಅವರಿಗೆ ಒಂದು ಅವರ ಸತ್ತ ಮೇಲೂ ಕೂಡ ಅವರ ಆತ್ಮಹತ್ಯೆ ಶಾಂತಿ ಸಿಗದಿರೋ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದು ಇವತ್ತು ಕಾಂಗ್ರೆಸ್ಸಿಗರು. ಅದನ್ನು ಕೂಡ ವಿರೋಧಿಸಿ ಇವತ್ತು ದೇಶದಾದ್ಯಂತ ರಾಜ್ಯದಾದ್ಯಂತ ನಮ್ಮ ಬಿಜೆಪಿಯವರು ನಾವೆಲ್ಲರೂ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕೊಡ್ತಾ ಇರುವಂಥದ್ದು ಕೇವಲ ಎಚ್ಚರಿಕೆ ಅಷ್ಟೇ. ಮುಂದಿನ ದಿವಸಗಳಲ್ಲಿ ಅವ್ರನ್ನ ಬೀದಿಗೆ ಎಳೆದು ಜನರ ಮುಂದೆ ಪರೇಡ್ ಮಾಡುವಂಥ ಕೆಲಸವನ್ನು ಬಿಜೆಪಿಗರು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಜಿಲ್ಲೆಯ ರೈತರ ಒಕ್ಕಟ್ಟಿನ ಅಭಿಪ್ರಾಯ ಇದು ಖಂಡನೀಯ. ಇದು ಸಂಸ್ಕೃತಿ ಏನು ಈ ಥರ ಮಾತಾಡೋರು, ಯಾಕೆಂತಂದರೆ ನಮ್ಮ ಜಿಲ್ಲೆ ಸ್ವಾತಂತ್ರ್ಯ ಪೂರ್ವದಿಂದರಾಗಲಿ ಸ್ವಾತಂತ್ರ್ಯ ಸೌಕಾರ್ ಚೆನ್ನೈನವರಿಂದ ಹಿಡಿದು ಶಂಕರೇಗೌಡರು, ಚೌಡಯ್ಯನವರು, ಮಾದೇಗೌಡರು, ಪುಟ್ಟಣ್ಣ ಅಂತ ವ್ಯಕ್ತಿಗಳು ಮಂಡ್ಯ ಜಿಲ್ಲೆ ಇಲ್ಲಿ ಮಂಡ್ಯ ಜಿಲ್ಲೆಯ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಈ ಥರ ಉಪಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಬಗ್ಗೆ ಅತ್ಯಂತ ಗೌರವವುಳ್ಳ ಜನರಾಗಿ ಇದು ಅತ್ಯಂತ ಖಂಡನೀಯ. ಈ ಕೂಡಲೇ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಮಂಡ್ಯ ಜಿಲ್ಲಾ ರೈತರ ಪರವಾಗಿ ಒತ್ತಾಯ ಮಾಡ್ತಿದ್ದೇವೆ. ನಾಗೇಂದ್ರ ಸ್ವಾಮಿ, ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರು. ತರುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ಮಂಡ್ಯನ ಬದಲಾಯಿಸ್ತೀನಿ, ಕರ್ನಾಟಕನ ಬದಲಾಯಿಸ್ತೀನಿ ಅಂತ ಇತ್ತೀಚಿನ ದಿನಗಳಲ್ಲಿ ಅವರು ಬೆಂಗಳೂರಿನ ಒಂದು ಯುವ ಸಂಭ್ರಮದಲ್ಲಿ ಮಂಡ್ಯದವರು ಇಡೀ ಭಾರತದಲ್ಲಿ ಮೊದಲು ಸ್ವಾತಂತ್ರ್ಯ ಚಳವಳಿ ಶುರುವಾಗಿದೆ ಮಂಡ್ಯದಲ್ಲಿ. ಆ ಕಾರಣ ಮಂಡ್ಯದ ಬಗ್ಗೆ ಗೌರವ ಇಲ್ಲ. ಮುಂದೆ ಏನಾದ್ರು ZP-20 ಎಲೆಕ್ಷನ್ಗೆ ವೋಟ್ ಕೇಳಕ್ಕೆ ಬಂದರೆ ನಾವು ಖಂಡಿತ ಕಾಂಗ್ರೆಸ್ ವೋಟ್ ಹಾಕಲ್ಲ. ಸಗಣಿ ಏರಿಸ್ತೀವಿ, ಮಸಿ ಬಳಿತೀವಿ, ಛತ್ರಿ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತೀವಿ, ಈ ಬಂಡೆ ಹೊಡೆದು ಪ್ರತಿಭಟನೆ ಮಾಡ್ತೀವಿ. ಡಿ.ಕೆ. ಶಿವಕುಮಾರ್ಗೆ ಇನ್ನು ಮುಂದೆ ಮಂಡ್ಯಕ್ಕೆ ಕಾಲಿಡ ನಾವು ಬಿಡೋದಿಲ್ಲ. ಸಾಗರೋಪಾದಿಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಖಂಡಿಸ್ತೀವಿ. ಮಂಡ್ಯದ ಬಗ್ಗೆ ಗೌರವ ಇರಬೇಕು. ಎಸ್.ಎಂ. ಕೃಷ್ಣ ಅವರಿಂದ ಏನು ಕಲ್ತಿರೋದು ಇವರು? ಎಸ್.ಎಂ. ಕೃಷ್ಣ ಅವರು ಮಾತಾಡ್ತಾ ಇದ್ರೆ ಒಂದೊಂದು ಮಾತು ಅಳುಕು ಹೋಗುವಂಥದ್ದಿತ್ತು. ಇಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ದು ದುರಾಂಕಾರದ ವರ್ತನೆ. ಒಬ್ಬ ಕಲ್ಗಳ್ಳ, ಇಡಿ ರೇಡ್ ಆಗಿರೋರು, ಜೈಲಿಗೆ ಹೋಗಿ ಬಂದವರು, ತಿಹಾರ್ ಜೈಲಲ್ಲಿ ಇದ್ದವರು ಮುಖ್ಯಮಂತ್ರಿ ಕನಸು ಕಾಣ್ತಿದ್ದಾರೆ. ಕರ್ನಾಟಕ ಕಂಡಂತ ದುರಂತ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದರೆ ಉಗ್ರವಾದ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ನಡೆಯುತ್ತೆ. ಈ ಮನುಷ್ಯನ್ಗೆ ನಾವು ತಿರಸ್ಕರಿಸ್ತೀವಿ, ಬಹಿಷ್ಕರಿಸ್ತೀವಿ. ಒಬ್ಬ MLA ಆಗೋಕ್ಕೂ ಯೋಗ್ಯತೆ ಇಲ್ಲ ಈ ಮನುಷ್ಯನಿಗೆ. ಕನ್ನಡ ಸೇನೆ ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನು ಮಾತಾಡ್ತೀನಿ. ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ರಿ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯದ ಜನರನ್ನ ಛತ್ರಿ ಎಂಬ ಭಾವನೆಗೆ ನಾವು ಒಂದೇ ವಿರೋಧವನ್ನು ಮಾಡಿದ್ದೇವೆ. ಮಂಡ್ಯ ಜಿಲ್ಲೆಗೆ ತನ್ನದೇ ಆದಂತಹ ವೈಭವ ಇದೆ. ಗಂಡು ಮೆಟ್ಟಿದ ನಾಡು ಮಂಡ್ಯ. ಮಂಡ್ಯದ ಜನರ ಸಹಕಾರ ನಿಮಗೆ ಬೇಕು ಚುನಾವಣೆ ನಿಲ್ಲಲಿಕ್ಕೆ. ಪ್ರಚಾರ ಮಾಡುವಾಗ ಬಹಳಷ್ಟು ಸಾರಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ.
ಅದೇ ಮಂಡ್ಯ ಜಿಲ್ಲೆಯ ಜನರ ಭಾವನೆಯನ್ನ ಕೆಣಕುವ ಸಂದರ್ಭದಲ್ಲಿ ಮಾತನಾಡುವಾಗ ಮಂಡ್ಯ ಜಿಲ್ಲೆ ಮೇಲೆ ನೆನಪಾಗಲ್ಲ ನಿಮಗೆ? ಮಂಡ್ಯ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ಸ್ವಾಮಿ? ಮಂಡ್ಯ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಮಂಡ್ಯ. ಮಂಡ್ಯದವರು ಛತ್ರಪತಿಗಳು ನಾವು. ಒಬ್ಬೊಬ್ಬರು ಮಂಡ್ಯ ಜಿಲ್ಲೆಯ ಜನ ಸೂರ್ರು ಇದ್ದೀವಿ, ಬಾಳೆಗಾರರು ಇರುವಂತ ಜಿಲ್ಲೆ ಮಂಡ್ಯ. ನೀವೆಲ್ಲೋ ಒಂದ್ ಕಡೆ ಮಂಡ್ಯಗಳಿಂದ ಬಂದು ಇವತ್ತು ದುಡ್ಡು ಮಾಡಿದೀವಿ ಅಹಂಕಾರವನ್ನ, ಅಧಿಕಾರಕ್ಕೋಸ್ಕರ. ಎಷ್ಟು ಸ್ವಾಮಿ ಶಾಶ್ವತ ಅಧಿಕಾರ? ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಅಧಿಕಾರ. ಆದ್ರೆ ಮಂಡ್ಯ ಜಿಲ್ಲೆ ಋಣ ನೀವು ತೀರ್ಸಕ್ಕಾಗತ್ತಾ? 153 ದಿನ ಕಾವೇರಿ ನೀರಿಗಾಗಿ ಹೋರಾಟ ಮಾಡಿದ್ವಲ್ಲ ನೀವು. ಮೊನ್ನೆ ತಮಿಳ್ನಾಡಿಗೆ ಹೋಗಿ ಬಂದು ನೀರಾವರಿಗೆ ಹೋರಾಟ ಮಾಡಿದ್ರಲ್ಲ, ನೀರು ಬಿಟ್ರಲ್ಲ, ನೀವು ಸ್ಟಾಲಿನ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದೀರಾ? ಇದು ಉಗ್ರ ಹೋರಾಟ. ನಾವು ಮಂಡ್ಯ ಜಿಲ್ಲೆ ಬರೋದಕ್ಕೆ ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಈ ಸಂದರ್ಭ ಕೊಡ್ತಾ ಇದ್ದೀವಿ. ಆಲೋಚನೆ ಮಾಡಬೇಕಾಗದೆ. ಈ ಒಂದು ವಿಚಾರವಾಗಿ ಈ ಜಿಲ್ಲೆಯ ಜನಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಆಕ್ರೋಶ ಇದೆ. ಮತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರುಗಳೇನಿದ್ದಾರೆ, ಕಳೆದ ಒಂದು ವಾರಗಳಿಂದ ಇದು, ಒಂದು 10 ದಿವಸಗಳಿಂದ ಇದು ಈ ಜಿಲ್ಲೆಯ ಜನತೆಯಲ್ಲಿ ಚರ್ಚೆ ನಡೀತಾ ಇದೆ. ಒಬ್ಬರೇ ಒಬ್ಬ ಶಾಸಕ ಕೂಡ ಈ ಮಾತನ್ನು ಪರವಾಗಿ ಈಗ ಏನಿವ್ರು ಮಾತನಾಡಿದರೆ ಡಿ.ಕೆ. ಶಿವಕುಮಾರ್ ಅವರು, ಆ ವಿಚಾರವಾಗಿ ಯಾವ ಶಾಸಕನು ಕೂಡ ಇದು ಸರಿನಾ, ಇದೆಲ್ಲೋ ಲೋಪ ಆಗಿದೆ, ಕ್ಷಮೆ ಇರಲಿ ಅನ್ನುವಂಥ ಒಂದೇ ಒಂದು ಭಾಷೆನೂ ಕೂಡ ಯಾವ ಶಾಸಕನೂ ಬಳಸಿಲ್ಲ. ಯಾಕೆ ಅಂತಂದರೆ ಇವರೆಲ್ಲರೂ ಆ ವ್ಯಕ್ತಿಗೆ ಎದುರವ್ರೆ, ಆ ವ್ಯಕ್ತಿ ಕೈ ಕೆಳಗಿರೋರೆ ಇವರೆಲ್ಲ. ಇವರು ಇಟ್ಕೊಂಡು ಈ ಜಿಲ್ಲೆ ಅಭಿವೃದ್ಧಿ ಆಯ್ತದೆ ಅಂದರೆ ಸಾಧ್ಯನಾ? ಇವರು ಆ ಥರದವ್ರು ಅಲ್ವೇ ಅಲ್ಲ. ಇವರಿಂದ ಈ ಜಿಲ್ಲೆಯ ಅಭಿವೃದ್ಧಿನೂ ಅಲ್ಲ. ಈ ಜಿಲ್ಲೆಯ ಸಂಘರ್ಷ ಮಾಡೋದಕ್ಕೆ ಈ ಜಿಲ್ಲೆಯ ಜನರನ್ನ ಅದೇ ಏನಾದರೂ ಚುನಾವಣೆ ಸಂದರ್ಭದಲ್ಲಿ ಇಂಥದ್ದೊಂದು ಪದ ಬಳಸಿದ್ರೆ ಈ ಕಾಂಗ್ರೆಸ್ನ ಧೂಳಿಪಟ ಮಾಡುವಂಥ ಶಕ್ತಿ ಈ ಜಿಲ್ಲೆಯ ಜನಕ್ಕಿದೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಸ್ತಾ ಇದ್ದೀನಿ. ಚುನಾವಣಾ ಸಂದರ್ಭದಲ್ಲಿ ಇದೇ ಮಾತಾಡಿದರೆ ಕಾಂಗ್ರೆಸ್ನ ಧೂಳಿಪಟ ಮಾಡ್ತಾ ಇದ್ರು ಈ ಜಿಲ್ಲೆಯ ಜನ. ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಒಂದು ವ್ಯವಸ್ಥೆಯನ್ನ, ಆ ಪಕ್ಷಕ್ಕೆ ಖಂಡಿತ ಈ ಜಿಲ್ಲೆಯ ಜನ ಚುನಾವಣಾ ಸಂದರ್ಭದಲ್ಲಿ ಮತ ಮಾಡಿ ತೋರಿಸ್ತಾರೆ ಅಂತೇಳಿ ಅವರಿಗೆ ಎಚ್ಚರಿಸ್ತಾ ಇದ್ದೀನಿ. ಮಂಜೇಶ್ ಗೌಡ, ಜಿಲ್ಲಾ ರೈತ ಪ್ರಧಾನ ಕಾರ್ಯದರ್ಶಿ.